ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದೀಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ವೃಂದದ 97 ಹುದ್ದೆಗಳ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು KPSC ಇಲಾಖೆಯಿಂದ ಪ್ರಕಟಣೆ ಮಾಡಲಾಗಿದೆ. ಓಕೆ, ಸೊ ಇಲ್ಲಿ ಸೆಲೆಕ್ಟ್ ಆದಂಥ ಎಲ್ಲ ಅಭ್ಯರ್ಥಿಗಳಿಗೆ ಅಭಿನಂದನೆಗಳಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಜಸ್ಟ್ ಏನು ಮಾಡೋಣ, ಕಟ್ ಆಫ್ ಎಷ್ಟಿದೆ, ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಸ್ವಲ್ಪ ಕ್ವಿಕ್ಕಾಗಿ ನೋಡಿಕೊಂಡು ಬರೋಣ. ಓಕೆ, ಸೊ ಇಲ್ಲಿ ಕಟ್ ಆಫ್ ಎಷ್ಟಿದೆ ಅನ್ನೋದಕ್ಕಿಂತ ಈ ಆಯಾ ಕೆಟಗರಿಯಲ್ಲಿ ಎಷ್ಟೆಷ್ಟು ಬಿದ್ದಂಥ ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡಿಕೊಂಡು ಬರುವ. ಓಕೆ, ಸೊ ಇಲ್ಲಿ ನಾನು ಕೊನೆಯದಾಗಿ ನೋಡ್ತೀನಿ. ಇಲ್ಲಿ ಈ ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ PH ಕ್ಯಾಂಡಿಡೇಟು 76.5 ಅದ. ಆಮೇಲೆ SC ಕೆಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ 82 ಅದ. ಅರ್ಥ ಆಯ್ತಾ, 82 ಅದ. ಆಮೇಲೆ 2A ಕೆಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನು 87.5 ಅದ. ಆಮೇಲೆ GM ಕೆಟಗರಿಯಲ್ಲಿ ST ಅದು XMP 87.5. ಆಮೇಲೆ 3rd ಎಯಲ್ಲಿ PHLV ಇದು 89.25 ಅದ. ಸೊ ಇವೆಲ್ಲ PHLV ಮತ್ತು ಎಕ್ಸ್ ಸರ್ವಿಸ್ ಮ್ಯಾನು ಒಂದು ಲೆವೆಲ್ ಸ್ಕೋರ್ ಇದೆ, ಅಂದರೆ ಅಷ್ಟೊಂದು ಕಟ್ ಆಫ್ ಇಲ್ಲ. ಬಟ್ SC ವುಮೆನ್ ನೋಡ್ಬೋದು ನೀವು. SC ಕೆಟಗರಿಯಲ್ಲಿ ವುಮೆನು ಎಷ್ಟದ 119.25. ಓಕೆ, ಆಮೇಲೆ 2Aಯಲ್ಲಿ SCಕ್ಕಿಂತ ಹೆಚ್ಚಿಗದ 123.25. ಆಮೇಲೆ ST ಟು 123.5. ಓಕೆ, ಆಮೇಲೆ 2A ವುಮೆನ್ ಆಯಿತಾ. ಆಮೇಲೆ SC ವುಮೆನು 127.75 ಆಯಿತು. SC PDP ಇದು 129. ಇದು 3rd B ವುಮೆನ್ 129.75. ನೆಕ್ಸ್ಟ್ C1ಅಲ್ಲಿ ವುಮೆನ್ 130.5. ಆಮೇಲೆ 2B ವುಮೆನು 132.5. ಇವೆಲ್ಲ ಕಟ್ ಆಫ್ಸ್, ಅಂದರೆ ಕೊನೆಯದಾಗಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಯ ಹೆಸರಂತ ಹೇಳ್ಬೋದು ನಾವಿಲ್ಲಿ. ನೆಕ್ಸ್ಟ್ ಇಲ್ಲಿ 3rd A ವುಮೆನು ಮತ್ತು 2A ವುಮೆನ್ ನೋಡಿ 133.5 ಇದೆ, ಇದು 132.5 ಅದ. ನೆಕ್ಸ್ಟ್ 2B ರೂರಲ್ 133.5. ಓಕೆ, ನೆಕ್ಸ್ಟ್ 3rd B ವುಮೆನಲ್ಲಿ ನೋಡ್ಬೋದು. ಜಸ್ಟ್ ಪ್ಯೂರ್ GM ಅಲ್ಲಿ ವುಮೆನ್ಸು 139.5. C1 ರೂರಲ್ 139.75. ಪ್ಯೂರ್ 2B 141.25. ಪ್ಯೂರ್ C1 141.5. SC 142. SC ರೂರಲ್ ಕೂಡ ನೋಡ್ಬೋದು 142.5. ST ಪ್ಯೂರ್ 143. ಓಕೆ, 3rd A 144.25. ಓಕೆ, ಇವೆಲ್ಲ ಕಟ್ ಆಫ್ಗಳಾಗ್ತವೆ. ನೆಕ್ಸ್ಟ್ ಪ್ಯೂರ್ 3rd B 147.75. ಇದಾದಮೇಲೆ ಕೊನೆಯದಾಗಿ GM ಎಷ್ಟಿದೆ ಅಂತ ನೋಡೋಣ ಮನೆ. GM 2A 148.75. GM 3A ರೂರಲ್ 150 ಅದ. GM 3rd B 151.25. ಓಕೆ, GM 3A 155. ಓಕೆ, ಸೊ ಇದಿಷ್ಟು ಈ ಒಂದು ಫೈನಲ್ ಸೆಲೆಕ್ಟ್ ಲಿಸ್ಟಲ್ಲಿ ಪಾಸಾದಂಥ ಒಂದು ಅಭ್ಯರ್ಥಿಗಳ ಒಂದು ಲಿಸ್ಟು. ಓಕೆ, ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಫಾರ್ ದ ಆಲ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಆ್ಯಸ್ ಅ PDO ಇನ್ HK ರೀಜನ್. ಓಕೆ, ಸೊ ನಿಮ್ಮ ಒಂದು ಮುಂದಿನ ಒಂದು ಭವಿಷ್ಯದ ಒಂದು ದಾರಿಗೆ ಒಳ್ಳೆಯದಾಗಲಿ. ಆಮೇಲೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.